ಒಬ್ಬ ಚಿಕ್ಕ ಹುಡುಗ ಕಾಶಿಯ ವಿದ್ಯಾಪೀಠದಲ್ಲಿ ಕೂತ್ಕೊಂಡು ಪಾಠ ಕೇಳ್ತಾ ಇದ್ದ. ಅದೇ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಸ್ವತಂತ್ರ ಹೋರಾಟಗಾರರು, ಸಂತರು, ಸನ್ಯಾಸಿಗಳೆಲ್ಲರೂ ಕೂಡ ದೊಡ್ಡ ಪ್ರೊಟೆಸ್ಟನ್ನು ನಡೆಸ್ತಾ ಇದ್ರು. ಈ ಭಾಗದಿಂದ ಭಾರತೀಯರ ಹೋರಾಟಗಾರರು ಬರ್ತಾ ಇದ್ರೆ, ಇನ್ನೊಂದು ಭಾಗದಿಂದ ಇವರನ್ನ ಹತ್ತಿಕ್ಕಬೇಕು ಅಂತ ಬ್ರಿಟಿಷರ ಸೈನ್ಯ ಬರ್ತಾ ಇದೆ. ಹೀಗೆ ಬರ್ತಾ ಇರಬೇಕಿದ್ರೆ ಬ್ರಿಟಿಷ್ ಪೊಲೀಸರು ಸರಿಯಾಗಿ ಲಾಠಿ ಚಾರ್ಜನ್ನು ಶುರು ಮಾಡಿದರು. ಲಾಠಿ ಚಾರ್ಜ್ ಮಾಡಿದಂತಹ ಏಟಿಗೆ ಒಬ್ಬ ವೃದ್ಧರಿಗೆ ಹಣೆಗೆ ಏಟು ಬೀಳುತ್ತೆ. ಸರಿಯಾಗಿ ರಕ್ತ ಸುರಿಯೋದಕ್ಕೆ ಪ್ರಾರಂಭ ಆಯಿತು. ಅದನ್ನು ಪಕ್ಕದಿಂದ ನೋಡ್ತಾ ಇದ್ದಂಥ ಈ ಚಿಕ್ಕ ಹುಡುಗನಿಗೆ ಸಿಟ್ಟು ತಡ್ಕೊಳಕ್ಕಾಗಲಿಲ್ಲ. ಅವನ ಪಕ್ಕದಲ್ಲೇ ಇದ್ದಂಥ ಒಂದು ಕಲ್ಲನ್ನು ತೆಗೆದು ಸರಿಯಾಗಿ ಆ ಬ್ರಿಟಿಷ್ ಅಧಿಕಾರಿಯ ಹಣೆಗೆ ಹೊಡೆದ. ಹಣೆಯಿಂದನೂ ಕೂಡ ರಕ್ತ ಸುರಿಯೋದಕ್ಕೆ ಪ್ರಾರಂಭ ಆಯಿತು. ಜೊತೆಗಿದ್ದಂಥ ಇನ್ನಿಬ್ಬರು ಪೊಲೀಸರು ಈ ಹುಡುಗನನ್ನು ಅಟ್ಟಿಸ್ಕೊಂಡು ಹೋದರು. ಹೆಂಗೆ ಓಡೋದ ಹುಡುಗ ಅಂತಂದರೆ ಅವ್ರ ಕೈಗೆ ಸಿಗಲಿಲ್ಲ. ದಪ್ಪೊಟ್ಟೆ ಪೊಲೀಸರಿಗೆ ಚಿಕ್ಕ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ, ಸಿಗಲೇ ಇಲ್ಲ. ಆದರೆ ಪೊಲೀಸರಿಗೆ ಚೆನ್ನಾಗಿ ಗೊತ್ತಿತ್ತು, ಈ ಹುಡುಗ ಇದೇ ವಿದ್ಯಾಪೀಠದಲ್ಲಿ ಓದ್ತಾ ಇದ್ದಾನೆ, ನಾಳೆ ಬಂದು ಅರೆಸ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಮರುದಿನ ಬೆಳಗ್ಗೆ ಆ ಹುಡುಗ ಪಾಠ ಕೇಳ್ತಾ ಇರಬೇಕಿದ್ರೆ ಬಂದು ಅವನನ್ನು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟ್ ಹೆಂಗಿತ್ತು ಗೊತ್ತಾ? ಅದು ಬ್ರಿಟಿಷರ ಕೋರ್ಟು, ಬ್ರಿಟಿಷ್ ಜಡ್ಜು, ಬ್ರಿಟಿಷ್ ಲಾಯರು, ಎಲ್ಲರೂ ಬ್ರಿಟಿಷರೇ. ಅಲ್ಲಿ ದೊಡ್ಡ ಕಟಕಟೆಯ ಮುಂದೆ ಈ ಚಿಕ್ಕ ಪೋರ ನಿಂತ್ಕೊಂಡಿದ್ದಾನೆ. ಬ್ರಿಟಿಷರು ಆ ಜಡ್ಜಿಗೆ ಎಲ್ಲ ವಿಚಾರ ಗೊತ್ತಾಗಿತ್ತು. ಪ್ರಶ್ನೆ ಕೇಳಿದರು, ಏಯ್ ನಿನ್ನ ಹೆಸರೇನು ಅಂತ. ಆ ಹುಡುಗ ಅವನ ಹೆಸರು ಹೇಳಬೇಕಿತ್ತು, ಚಂದ್ರಶೇಖರ್ ತಿವಾರಿ ಅಂತ ಹೇಳಿ. ಆದರೆ ಆ ಹುಡುಗ ಹೇಳ್ದ, ನನ್ನ ಹೆಸರು ಆಜಾದ್, ಅಂದರೆ ಸ್ವಾತಂತ್ರ್ಯ ಅಂತ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರು, ಏಯ್ ನಿಮ್ಮ ಅಪ್ಪನ ಹೆಸರೇನು ಅಂತ. ಅವನ ಅಪ್ಪನ ಹೆಸರು ಹೇಳಬೇಕಿತ್ತು. ಅವನು ಹೇಳ್ದ, ನಮ್ಮ ಅಪ್ಪನ ಹೆಸರು ಸ್ವಾತಂತ್ರ್ಯ ಸಮಾನತೆ ಅಂತ. ಜಡ್ಜಿಗೆ ಪಿತ್ತ ನೆತ್ತಿಗೇರಿತು. ನಿಮ್ಮ ಊರು ಯಾವುದು ಅಂತ ಕೇಳಿದಾಗ ಆ ಹುಡುಗ ಹೇಳ್ತಾನೆ, ನನ್ನೂರು ಜೈಲು, ಸೆರೆಮನೆ, ನನಗೆ ಅಲ್ಲೇ ಇರೋದಕ್ಕಿಷ್ಟ, ನನ್ನನ್ನು ಅಲ್ಲಿಗೆ ಕಳಿಸ್ಕೊಡಿ ಅಂತ ಹೇಳಿದಾಗ ಜಡ್ಜಿ ಇವನನ್ನು ಕರ್ಕೊಂಡು ಹೋಗಿ 15 ಚಡಿಯೇಟುಗಳನ್ನು ಕೊಡಿ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಚಿಕ್ಕ ಹುಡುಗ ಇಡೀ ಬಟ್ಟೆಯನ್ನೆಲ್ಲ ಬಿಚ್ಚಿ ವಿವಸ್ತ್ರಗೊಳಿಸಿ ಕೈ ಕಾಲುಗಳನ್ನು ಕಟ್ಟಾಕಿ ಅವನ ಪೃಷ್ಠಭಾಗಕ್ಕೆ ಚಡಿಯೇಟುಗಳನ್ನು ಕೊಡಬೇಕು. ಕೊಡುವಂಥ ವ್ಯಕ್ತಿ ಏನು ಸಾಮಾನ್ಯ ಇರಲಿಲ್ಲ. ದಡೂತಿ ವ್ಯಕ್ತಿ. ಬಾರ್ಕೋಲನ್ನು ನೀರಲ್ಲಿ ಅದ್ದಿ ತಿರುಗಿಸಿ ಹಿಂಭಾಗಕ್ಕೆ ಜೋರಾಗಿ ಬಂದು ಹೊಡಿಬೇಕು. ಮೊದಲನೇ ಏಟನ್ನು ಹೊಡೆದ್ರು. ಸಿಕ್ಕಾಪಟ್ಟೆ ನೋವಾಯಿತು. ಆ ಹುಡುಗ ಅಳಬೇಕಿತ್ತು, ಆದರೆ ಅಳಲಿಲ್ಲ. ಅವನ ಬಾಯಲ್ಲಿ ಬಂದಿದ್ದು ಬೋಲೋ ಭಾರತ್ ಮಾತಾ ಕಿ ಜೈ ಅಂತ. ಮೊದಲನೇ ಏಟಾಯಿತು, ಎರಡನೇ ಏಟಾಯಿತು, ಹೀಗೆ 3-4 ಏಟು ತಿನ್ನೋಷ್ಟರೊಳಗಡೆ ಆ ಹಿಂಭಾಗದಲ್ಲಿ ರಕ್ತ ಛಲ್ಲಂತ ಹಾರೋದಕ್ಕೆ ಶುರುವಾಯಿತು. ಎಷ್ಟು ನೋವಾಗಿರಬೇಕು ಯೋಚನೆ ಮಾಡಿ. ಹೀಗೆ 8-10 ಏಟುಗಳು ತಿನ್ನೋಷ್ಟರೊಳಗಡೆ ಆ ಹಿಂಭಾಗದ ಪೂರ್ತಿ ಚರ್ಮ ಕಿತ್ಕೊಂಡು ಹೊರಗಡೆ ಬಂತು. ಮಾಂಸಖಂಡಗಳೆಲ್ಲ ಕಾಣೋದಕ್ಕೆ ಶುರುವಾಯಿತು. ರಕ್ತ ಧಾರಾಕಾರವಾಗಿ ಹರಿಯೋದಕ್ಕೆ ಶುರುವಾಯಿತು. 12-15 ಚಡಿಯೇಟುಗಳನ್ನು ತಿನ್ನಂಥ ಈ ಹುಡುಗನಿಗೆ ವಾಪಸ್ಸು ಆ ಬ್ರಿಟಿಷ್ ಪೊಲೀಸರು ಕರ್ಕೊಂಡು ಬರ್ತಾರೆ. ಒಬ್ಬರು ಬಂದು ಒಂದು ಬಟ್ಟೆಯನ್ನು ಕಟ್ತಾರೆ, ಕಟ್ಕೊ ಅಂತ ಹೇಳಿ. ನಂತರ ಇನ್ನೊಬ್ಬ ಪೊಲೀಸ್ ಬಂದು 1 ಲೋಟ ಹಾಲನ್ನು ತಂದು ಕೊಡ್ತಾರೆ. ಒದೆ ತಿಂದಿದ್ಯಾ, ಹಾಲು ಕುಡ್ಕೊಂಡು ಸ್ವಲ್ಪ ಸಮಾಧಾನ ಮಾಡ್ಕೊ ಅಂತಂದಾಗ ಈ ಹುಡುಗ ಚಂದ್ರಶೇಖರ್ ತಿವಾರಿ ಆ ಹಾಲನ್ನು ವಾಪಸ್ ಕೊಟ್ಟು ಹೇಳ್ತಾನೆ, ಥು, ನೀವು ಬ್ರಿಟಿಷರು ಕೊಟ್ಟ ಹಾಲನ್ನು ನಾನು ಮುಟ್ಟೋದಿಲ್ಲ ಅಂತ. ಇನ್ನೊಬ್ಬ ಬ್ರಿಟಿಷ್ ಅಧಿಕಾರಿ ಬಂದು ಹೇಳ್ತಾರೆ, ತಗೋ $1 ಕೊಡ್ತಾ ಇದ್ದೀನಿ, ಇದು ನಮ್ಮ ಸರ್ಕಾರದ ರೂಲು, ಒದೆ ತಿಂದಿದ್ಯಾ, ಹೊರಗಡೆ ಹೋಗಿ ಬ್ಯಾಂಡೇಜ್ ಮಾಡಿಸ್ಕೊ ಅಂತ ಹೇಳಿದಾಗ ಆ ಹುಡುಗ ಏನು ಹೇಳ್ದೆ ಗೊತ್ತಾ? ಛೇ, ನಿಮ್ಮ ಬ್ರಿಟಿಷರ ಬೂಟ್ ಕಾಲೋ ನೆಕ್ಕುವಂಥ ದರ್ದ್ ನನಗಿಲ್ಲ, ನನಗಂಥದ್ದು ಬೇಕಾಗಿಲ್ಲ ಅಂಥೇಳಿ ಆ $1 ಇಸ್ಕೊಂಡು ವಾಪಸ್ ಬ್ರಿಟಿಷರಿಗೆ ಕೊಟ್ಟು ಹೇಳ್ತಾನೆ, ಇದನ್ನು ನಿಮ್ಮ ರಾಣಿ ಎಲಿಜಬೆತ್ ಇದ್ದಾಳಲ್ಲ ಅವಳಿಗೆ ಹೋಗಿ ಕೊಟ್ಬಿಟ್ಟು ಹೇಳಿ, ಭಾರತದ ಒಬ್ಬ ಚಿಕ್ಕ ಕ್ರಾಂತಿಕಾರಿ ನಿಮಗೆ ಭಿಕ್ಷೆ ಕೊಟ್ಟಿದ್ದಾನೆ ಅಂತ ಹೇಳ್ತಾನೆ ಅಂತಂದರೆ ಯೋಚನೆ ಮಾಡಿ. ಆ ಹುಡುಗನ ಚಿಕ್ಕ ವಯಸ್ಸಿನಲ್ಲೇ ಇದ್ದಂತಹ ದೇಶ ಪ್ರೇಮ ಎಂಥದ್ದಿತ್ತು ಅಂಥೇಳಿ. ಮುಂದೆ ಆ ಭಗತ್ ಸಿಂಗ್ರಿಗೂ ಕೂಡ ಈ ವ್ಯಕ್ತಿ ಪ್ರೇರಣೆಯಾಗಿ ಬ್ರಿಟಿಷರ ವಿರುದ್ಧ ಸಿಂಹ ಸ್ವಪ್ನವಾಗಿ ಹೋರಾಟ ಮಾಡಿದಂಥ ವ್ಯಕ್ತಿ. ಒಂದು ದಿವಸ ಹೀಗೆ ಅಲಹಾಬಾದ್ನ ಆ ಪಾರ್ಕ್ನಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾ ಇರಬೇಕಿದ್ರೆ ಬ್ರಿಟಿಷರಿಗೆ ವಿಚಾರ ಗೊತ್ತಾಯಿತು. ದೊಡ್ಡ ಸೈನ್ಯ ಬಂದು ಇವರ ಸುತ್ತುವರಿತು. ಇವ್ರನ್ನ ಹೆಂಗಾದರೂ ಮಾಡಿ ಶೂಟ್ ಮಾಡಿ ಸಾಯಿಸಬೇಕು ಅಥವಾ ಇವನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಬೇಕು ಅಂತೇಳಿ ಬ್ರಿಟಿಷರು ನಿಶ್ಚಯ ಮಾಡಿದ್ರಲ್ಲ. ಆಗ ಬ್ರಿಟಿಷರ ದೊಡ್ಡ ಸೈನ್ಯ ಬಂದಿತ್ತು. ಜೊತೆಗಿದ್ದಂತಹ ವ್ಯಕ್ತಿಯನ್ನು ಚಂದ್ರಶೇಖರ್ ತಿವಾರಿ ವಾಪಸ್ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಬ್ರಿಟಿಷರು ಸೈನ್ಯ ದೊಡ್ಡದಾಗಿದ್ದರಿಂದ ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ದಾಗ ತನ್ನ ಬಳಿ ಇರುವಂಥ ಅಷ್ಟು ಬುಲೆಟ್ಗಳನ್ನು ಹಾರಿಸ್ತಾರೆ. ಕೊನೆಗೆ ಒಂದೇ ಒಂದು ಬುಲೆಟ್ ಇರುತ್ತೆ. ಡಿಸೈಡ್ ಮಾಡ್ತಾರೆ, ಬ್ರಿಟಿಷರು ಸೈನ್ಯ ತುಂಬ ದೊಡ್ಡದಾಗಿದೆ, ಇವಾಗ ನನಗಿರೋದು ಆಪ್ಷನ್ ಒಂದೇ. ಒಂದು, ಬ್ರಿಟಿಷರಿಗೆ ಶರಣಾಗಬೇಕು, ಇಲ್ಲ ಅಂತಂದರೆ ನನ್ನನ್ನು ನಾನೇ ಶೂಟ್ ಮಾಡಿಕೊಂಡು ತಾಯಿ ಭಾರತಿಗೆ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಬೇಕು ಅಂಥೇಳಿ ಡಿಸೈಡ್ ಮಾಡಿ ತನ್ನ ಹಣೆಯ ಮೇಲೆ ಬಂದೂಕನ್ನು ಇಟ್ಕೊಂಡು ಒಂದು ಮಾತನ್ನು ಹೇಳ್ತಾರೆ, दुश्मनों के गोलियों से सामना करूंगा मैं आज़ाद हूँ
ಆಜಾದಿ ರಹೂಂಗಾ. ನಾನು ಹುಟ್ಟೋದಕ್ಕಿಂತ ಮುಂಚೆ ಸ್ವತಂತ್ರನಾಗಿ ಹುಟ್ಟಿದ್ದೇನೆ, ಸಾಯ್ಬೇಕಿದ್ರೂ ಸ್ವತಂತ್ರನಾಗೇ ಸಾಯ್ತೇನೆ. ಈ ಬ್ರಿಟಿಷರು ಕುನ್ನಿಗಳ ಗುಂಡೇಟಿಗೆ ಬಲಿಯಾಗೋದಿಲ್ಲ, ಅವರ ಜೈಲಿನಲ್ಲಿ ಕೊಳೆಯೋದಿಲ್ಲ ಅಂತ ಹೇಳಿ ಇದ್ದಂತಹ ಒಂದು ಬುಲೆಟನ್ನು ತನ್ನ ಹಣೆ ಮೇಲೆ ಇಟ್ಕೊಂಡು ಹಾರಿಸ್ಕೊಂಡು ಪ್ರಾಣ ಬಿಟ್ಟಂಥ ಹುತಾತ್ಮ ಚಂದ್ರಶೇಖರ್ ಆಜಾದ್ ಅವರ ಜನ್ಮದಿನ ಇವತ್ತು. ಹಾಗಾಗಿ ಅಶ್ವವೇಗ ನ್ಯೂಸ್ ಈ ಕ್ರಾಂತಿಕಾರಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸ್ತಾ ಇದೆ. ಜೈ ಹಿಂದ್.